In a previous class, we seen some point related to data collection, meaning of data collection, objectives of data collection, and process of data collection. But today we will be see some point related to methods of data collection. How we are going to classifying broadly as a primary data and secondary data. Okay, today we will be see some point related to methods of data collection. Data we can be collected through two broad classification. First one is a primary data collection and second one is a secondary data collection. Okay, ಇದ್ರೊಳಗೆ ಪ್ರೈಮರಿ ಡಾಟಾ ಅಂದರೆ ಏನು ಮೊದಲ ವಿಚಾರ ಮಾಡೋಣ, ಆಮೇಲೆ ಸೆಕೆಂಡರಿ ಡಾಟಾ ಅಂದರೆ ಏನು ವಿಚಾರ ಮಾಡೋಣ. ಪ್ರೈಮರಿ ಡಾಟಾ ಅಂದರೆ ಇಲ್ಲಿ ಇಲ್ಲಿ ಬರುವಂಥವ್ರು ಟು ಕ್ಯಾಂಡಿಡೇಟ್ ಆಸ್ ಅ ಮೆಸೇಜ್ ಸೆಂಡರ್ ಆ್ಯಂಡ್ ಮೆಸೇಜ್ ರಿಸೀವರ್ ಅಂತ ಹೇಳಿ ಕಮ್ಯುನಿಕೇಷನ್ದಾಗ ಕರಿತೀವಲ್ಲ, ಅದೇ ಥರ ಇಲ್ಲಿ ಡಾಟಾ ಕಲೆಕ್ಷನ್ ಮಾಡಾಗ ಇನ್ವೆಸ್ಟಿಗೇಟರ್ ಅಂತೇಳಿ ಒಬ್ಬರು ಬರ್ತಾರೆ, ರೆಸ್ಪಾಂಡೆಂಟ್ ಅಂತೇಳಿ ಒಬ್ಬರು ಬರ್ತಾರೆ. ಇನ್ವೆಸ್ಟಿಗೇಟರ್ ಅಂದರೆ ರಿಸರ್ಚ್ ಮಾಡೋಕೆ ಹೋಗಿ ಪೇಷಂಟನ್ನು ಅಥವಾ ಯಾರೋ ಒಬ್ಬ ಪಬ್ಲಿಕ್ ಅಥವಾ ವಿಕ್ಟಿಮನ್ನು ಕೇಳ್ತಾರಲ್ಲ ಅವರಿಗೆ ಇನ್ವೆಸ್ಟಿಗೇಟರ್ ಅಂತ ಕರೀತಾರೆ. ಯಾರು ಆನ್ಸರ್ ಕೊಡ್ತಾರಲ್ಲ, ನಾವು ಕೇಳಿದಂಥ ರಿಸರ್ಚರಿಗೆ ಆನ್ಸರ್ ಕೊಡ್ತಾರಲ್ಲ ಅವರಿಗೆ ರಿಸ್ಪಾಂಡೆಂಟ್ ಅಂತ ಹೇಳಿ ಕರಿತೀವಿ. ಓಕೆ, ಇಟ್ ಇಸ್ ಎ ಟೂ ಟರ್ಮ್ ಆ್ಯಂಡ್ ವಿಲ್ ಬಿ ಕಮಿಂಗ್ ಟು ದ ಪಾಯಿಂಟ್ ವಾಟ್ ಯು ಮೀನ್ ಬೈ ಪ್ರೈಮರಿ ಡಾಟಾ ಕಲೆಕ್ಷನ್. ಇಲ್ಲಿ ಪ್ರೈಮರಿ ಡಾಟಾ ಕಲೆಕ್ಷನ್ದಾಗ ಏನಾಗ್ತದ, ಇನ್ವೆಸ್ಟಿಗೇಟರ್ ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಆಗ್ತಾನೆ ಯಾರಿಗೆ, ರಿಸ್ಪಾಂಡೆಂಟ್. ರಿಸರ್ಚರ್ ಹೋಗಿ ಪೇಷಂಟಿಗೆ ಡೈರೆಕ್ಟ್ ಅಪ್ರೋಚ್ ಆಗಿ ಒರಿಜಿನಲ್ ಮ್ಯಾಟರನ್ನು ಖುದ್ದಾಗಿ ಅವನ್ನ ಕಲೆಕ್ಟ್ ಮಾಡೋದಕ್ಕೆ ಪ್ರೈಮರಿ ಡಾಟಾ ಕಲೆಕ್ಷನ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್? ಓಕೆ. ಅದೇ ಥರ ಸೆಕೆಂಡ್ರಿ ಡಾಟಾದಾಗ ಏನಾಗ್ತದೆ, ಇಲ್ಲಿ ಇನ್ವೆಸ್ಟಿಗೇಟರ್ ಅಪ್ರೋಚ್ನ ಆಗೋದಿಲ್ಲ ವಿಕ್ಟಿಮ್. ಇಲ್ಲೇನಾಗ್ತದೆ ಆಲ್ರೆಡಿ ಕಲೆಕ್ಟೆಡ್ ಡಾಟಾನ ನಾವು ರಿಸರ್ಚ್ ಪರ್ಪೋಸ್ಗೆ ಯೂಸ್ ಮಾಡಿದ್ವಲ್ಲ ಅದು ಸೆಕೆಂಡ್ರಿ ಡಾಟಾ ಅಂತ ಹೇಳೋದು. ಯಾರೋ ಒಬ್ಬರು ರಿಸರ್ಚ್ ಸ್ಟಡಿ ಮಾಡಿಟ್ಟಿರ್ತಾರೆ ಡಯಾಬಿಟಿಕ್ ಪೇಷಂಟ್ ಸಂಬಂಧಪಟ್ಟ ಡಾಟಾಗಳು. ಇಂಡಿಯಾದಾಗ ಡಯಾಬಿಟಿಕ್ ಪೇಷಂಟ್ ಇಷ್ಟು ಅದಾವ, ಅವ್ರಿಗೆ ಸಿವಿಯರಿಟಿ ಹಿಂಗದ, ಅದನ್ನೆಲ್ಲ ರಿಸರ್ಚ್ ಮಾಡಿ ಪಬ್ಲಿಕೇಶನ್ ಮಾಡಿರ್ತಾರಲ್ಲ, ಆ ಪಬ್ಲಿಕೇಶನ್ದಾಗಿದ್ದಂಥ ನಮಗೆ ಬೇಕಾದ ಡಾಟಾ ಅಷ್ಟೇ ನಾವು ತಗೋತೀವಿ. ರಿಲೇಟೆಡ್ ಟು ಒಬ್ಯಾಸಿಟಿ ತಗೋಬೋದು, ಅಥವಾ ಈ ರಿಲೇಟೆಡ್ ಟು ಇನ್ಸುಲಿನ್ ಅಡಿಕ್ಷನ್ ಅಥವಾ ಇನ್ಸುಲಿನ್ ಡಿಪೆಂಡೆನ್ಸಿ ತಗೋಬೋದು. ಆ ಬೇಕಾದಂಥ ಡಾಟಾ ಅಷ್ಟೇ ತಗೋತೀವಲ್ಲ ಅದು ಸೆಕೆಂಡ್ರಿ ಡಾಟಾ. ಓಕೆ ಓಕೆ, ಲೀವ್ ದಟ್. ಇನ್ನು ಇಲ್ಲಿ ಪ್ರೈಮರಿ ಡಾಟಾ ಕಲೆಕ್ಷನ್ದಾಗ ಅಗೇನ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈಯಿಂಗ್ 5 ಟೈಪ್ಸ್. ಯಾವ್ಯಾವು? ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ, ಫಸ್ಟ್ ಪಾಯಿಂಟ್. Second type, indirect oral interview. Third type, information from correspondence. Fourth one, mailed questionnaire. Last, fifth one, schedule sent through enumerator. These are the subtypes of primary data collection. Okay. Next, secondary data collection. Again, we are going to classify as a 2 subtypes. First one, published sources, unpublished sources. First one is a published source, second type is unpublished source. These are the subtypes of secondary data collection. Okay. Yes. Now we will be detailed study about the one by one. Primary data collection ದಾಗ 5 ಮೆಥಡ್ ಅದಾವಲ್ಲ, ಈ 5 ಮೆಥಡ್ ಮೀನಿಂಗ್ ಅನ್ನು ತಿಳ್ಕೊಂಡು ಅದರ ಯೂಸಸ್ ಏನ, ಮೆರಿಟ್ಸ್ ಡಿಮೆರಿಟ್ಸ್ ಅನ್ನು ಸ್ವಲ್ಪ ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ಒನ್ ಈಸ್ ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ. ಇಲ್ಲಿ 2 ಟರ್ಮನ್ನು ನಾವು ನೋಡ್ಬೋದು. ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ ಅಂದರೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ಸ್. ನಾವು ಡಾಟಾ ಕಲೆಕ್ಷನ್ ಮಾಡ್ಕೋಬೇಕಾದ್ರೂ ಅಲ್ಲಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೋತೀವಿ. ಯಾವ ಥರ ಅವನು ರೆಸ್ಪಾನ್ಸ್ ಕೊಡ್ತಾನೆ, ಯಾವ ಥರ ಆನ್ಸರ್ ಹೇಳ್ತಾನೆ, ಅದನ್ನ ಕಲೆಕ್ಟ್ ಮಾಡ್ಕೋತಿರ್ತೀವಿ. ಇಲ್ಲಿ ಫಸ್ಟ್ subtypes of primary data collection, direct personal interview ದಾಗ ಏನಾಗ್ತದೆ, ಇಲ್ಲಿ ಇನ್ವೆಸ್ಟಿಗೇಟರ್ ಖುದ್ದಾಗಿ personally meet the respondent and collect the necessary data. That will be call it as direct personal interview.
ಖುದ್ದಾಗಿ ಅವ್ನು ಭೇಟಿಯಾಗಿ ಮಾತಾಡಿಸಿ ಅವನ ಕಡೆಯಿಂದ ನಿಮ್ಗೇನು ತೊಂದರೆ ಅದ ರೀ, ಯಾಕೆ ಹೊತ್ತು, ಎಷ್ಟು ದಿನ ಆಯಿತು ಬಂದು, ಇದಕ್ಕೆ ಟ್ರೀಟ್ಮೆಂಟ್ ಏನು ತೊಗೊಳತ್ತೀರಿ, ಪ್ರಿಕಾಷನ್ ಏನು ತೊಗೊಳತ್ತೀರಿ, ಇಂಥವೆಲ್ಲ ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಇಂಟರ್ವ್ಯೂ ಕಲೆಕ್ಟ್ ಮಾಡ್ಕೊಳ್ಳೋಕೆ ಡೈರೆಕ್ಟ್ ಪರ್ಸ್ನಲ್ ಇಂಟರ್ವ್ಯೂ ಅಂತ ಹೇಳ್ತೈತಿ. ಗಾಟ್ ಇಟ್? ಓಕೆ. ಇದರಿಂದ ಕೆಲವೊಂದು ಮೆರಿಟ್ಸ್ ಅದಾವ, ಲಿಮಿಟೇಷನ್ಸ್ ಅದಾವ. ಮೆರಿಟ್ಸ್ ಏನದವಪ್ಪ ಅಂದ್ರೆ, ನಮಗೆ ಖುದ್ದಾಗಿ ಭೇಟಿ ಆಗೋದ್ರಿಂದ ಇನ್ಫಾರ್ಮೇಷನ್ ಹೆಚ್ಚಿಗೆ ಸಿಗ್ತದೆ. ಮೋರ್ ಇನ್ಫಾರ್ಮೇಷನ್ ವಿಲ್ ಬಿ ಗೆಟ್, ಕರೆಕ್ಟ್ ಇನ್ಫಾರ್ಮೇಷನ್ ಸಿಗ್ತದೆ, ಇನ್ಫಾರ್ಮೇಷನ್ ಇರ್ತದೆ. ಆಮೇಲೆ ಯಾವುದಾದ್ರೂ ಎಡಿಷ್ನಲ್ ಇನ್ಫಾರ್ಮೇಷನ್ ಸಿಗ್ಬೋದು. ನಾವು ಹೋಗಿದ್ದು ಡಯಾಬಿಟಿಕ್ ಪರ್ಪಸ್, ಆದರೆ ಫ್ಯಾಮಿಲಿ ಹಿಸ್ಟ್ರಿ ಬಂದಾಗ ಹೆರಿಡಿಟ್ರಿ ನೇಚರ, ಹೈಪರ್ ಟೆನ್ಷನ್ದವ್ರು ಹೋದಾರ, ಒಬೆಸಿಟಿದವ್ರು ಹೋದಾರ, ಸೆಡೆಂಟ್ರಿ ವರ್ಕರ್ಸ್ ಅದಾರ, ಇಂಥವು ಎಡಿಷ್ನಲ್ ಇನ್ಫಾರ್ಮೇಷನ್ ನಮಗೆ ಬೇಕಾದಂಥ ಸ್ಟಡಿಗೆ ಬೇಕಾದಂಥ ಮ್ಯಾಟ್ರ ಎಡಿಷ್ನಲ್ ಆಗಿ ಸಿಗ್ಬೋದು. ಅದ್ರ ಜೊತೆಗೆ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರನ್ನ ನಾವು ಶೇರ್ ಮಾಡ್ಕೋಬೋದು. ಪೇಷಂಟ್ ಕೆಲವೊಬ್ಬರ ಮುಂದೆ ಹೇಳಿರಂಗಿಲ್ಲ, ಅದನ್ನು ಖುದ್ದಾಗಿ ಭೇಟಿ ಆದಾಗಲೂ ನಮಗೆ ಹೇಳೋ ಚಾನ್ಸಸ್ ಇರ್ತದೆ. ಅವೆಲ್ಲ ಮೆರಿಟ್ಸ್. ಆಮೇಲೆ ಸೆಲೆಕ್ಷನ್ ಆಫ್ ಲ್ಯಾಂಗ್ವೇಜ್, ಲೋಕಲ್ ಲ್ಯಾಂಗ್ವೇಜ್ ಆಗೋದ್ರಿಂದ ಪೇಷಂಟ್ಗೂ ಕಂಫರ್ಟ್ ಅನ್ನಿಸ್ತದೆ, ನಾವು ಕಲೆಕ್ಟ್ ಮಾಡೋದು ನಮಗೂ ಕಂಫರ್ಟ್ ಅನ್ನಿಸ್ತದೆ. ದೀಸ್ ಆರ್ ದ ಮೆರಿಟ್ಸ್ ಆಫ್ ಡೈರೆಕ್ಟ್ ಪರ್ಸ್ನಲ್ ಇಂಟರ್ವ್ಯೂ. ಆಮೇಲೆ ಡಿಮೆರಿಟ್ಸ್ ಬಂದಾಗ ಇದರಿಂದ ತೊಂದರೆಗಳು ಏನಂತಾವ? ಫಸ್ಟ್ ಆಫ್ ಆಲ್ ಕಾಸ್ಟ್ಲಿ ಇದು. ಖುದ್ದಾಗಿ ಭೇಟಿ ಆಗಬೇಕಾದ್ರೆ ಒಂದು ಸ್ವಲ್ಪ ಎಕನಾಮಿಕಲ್ ಮನಿ ಎಕ್ಸ್ಪೆಂಡಿಚರ್ ಮಾಡಬೇಕಾಗ್ತದೆ. ಟ್ರಾವೆಲನ್ಸ್ರೇ ಆಗ್ಬೋದು, ಅಥವಾ ಒಂದು ಪರ್ಸ್ನಲ್ ಮೀಟಾಗ ಕೆಲವೊಂದು ಫಾರ್ಮಾಲಿಟೀಸ್ ಇರಬೇಕು ಫಾಲೋ ಮಾಡಾಗ ಮನಿ ಎಕ್ಸ್ಪೆಂಡಿಚರ್ ಆಗ್ಬೋದು. ಅದ್ರ ಜೊತೆಗೆ ಟೈಮ್ ಹೋಗ್ತದೆ. ಖುದ್ದಾಗಿ ಒಬ್ಬರಿಗೆ ಹೆಚ್ಚಿಗೆ ಫೋಕಸ್ ಕೊಡೋದು, ನಮಗೆ ಎಕ್ಸ್ಟ್ರಾ ಟೈಮ್ ಬೇರೆ ಕಡೆ ಕನ್ಸ್ಯೂಮ್ ಮಾಡೋದು, ಅಲ್ಲಿ ಕನ್ಸ್ಯೂಮ್ ಆಗೋ ಚಾನ್ಸಸ್ ಇರ್ತದೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಕಲೆಕ್ಟ್ ಮಾಡುವಂಥ ಡಾಟಾ ಪಾಪ್ಯುಲೇಷನ್ ಹ್ಯೂಜ್ ಇತ್ತು. ಒಬ್ಬರು ಇಬ್ಬರು ಮಾಡ್ಬೋದು, ಅಥವಾ 10 ಮಂದಿ ತನಕ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. 1000 ಜನ ಇದ್ರೂ ಮಾಡೋದಾಗೋದಿಲ್ಲ. ಅದರ ಸಲುವಾಗಿ ಇಟ್ ಈಸ್ ಎ ಡ್ರಾಬ್ಯಾಕ್. ಪಾಪ್ಯುಲೇಷನ್ ರೆಸ್ಟ್ರಿಕ್ಟೆಡ್ ಇತ್ತು ಅಷ್ಟೇ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಒನ್ ಪರ್ಸ್ನಲ್ ಪ್ರಿಜುಡಸ್, ಬಯಾಸ್ ಇರ್ತಾವೆ. ಕೆಲವೊಂದು ಜನ ಹೆಸಿಟೇಟ್ ಮಾಡ್ತಿರ್ತಾರೆ, ಕಲ್ಚರಲ್ ಫ್ಯಾಕ್ಟರ್ ಆಗಲಿ ಅಥವಾ ಅವ್ರ ಪ್ರಾಕ್ಟೀಸ್ ಆಗಲಿ. ಕೆಲವೊಂದು ಬ್ಯುಸಿ ಶೆಡ್ಯೂಲ್ದಾಗಿರ್ತಾರೆ, ಅವರು ಸರಿಯಾಗಿ ಹೇಳ್ತಾರಂಗಿಲ್ಲ. ಇವೆಲ್ಲ ಡಿಮೆರಿಟ್ಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಎಲ್ಲಿ ಸೂಟೇಬಲ್ ಆಗ್ತದೆ ಅಂದ್ರೆ ಡೈರೆಕ್ಟ್ ಪರ್ಸ್ನಲ್ ಇಂಟರ್ವ್ಯೂ ಪಾಪ್ಯುಲೇಷನ್ ಕಮ್ಮಿ ಇರಬೇಕು, ಇಂಟೆನ್ಸಿವ್ ಸ್ಟಡಿ ಇರಬೇಕು. ಪರ್ಟಿಕ್ಯುಲರ್ ಮ್ಯಾಟ್ರ್ ಬಗ್ಗೆ ಸ್ಟಡಿ ಮಾಡಬೇಕು. ಒಂದು ರೆಸ್ಟ್ರಿಕ್ಟೆಡ್ ಪಾಪ್ಯುಲೇಷನ್ ಅಂದರೆ ಲಿಮಿಟೆಡ್ 50 ಮಂದಿ ಅಥವಾ 10 ಮಂದಿ ಸ್ಟಡಿ ಇತ್ತು, ಈ ಡೈರೆಕ್ಟ್ ಪರ್ಸನಲ್ ಇಂಟರ್ವ್ಯೂ ಮೆಥಡ್ suitable. Okay, this is about first point. Yes, we got finished this one. And the second point, indirect oral interview. ಇಲ್ಲಿ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂದಾಗ ಏನಾಗ್ತದ, ಇನ್ವೆಸ್ಟಿಗೇಟರ್ ರೆಸ್ಪಾಂಡೆಂಟ್ ಭೇಟಿ ಆಗ್ಲಕ್ಕೆ ಹೋಗಿರ್ತಾರ, ಅವ್ನು ಇರುತ್ತಿಲ್ಲ. ಇನ್ವೆಸ್ಟಿಗೇಟರ್ ಅಪ್ರೋಚ್ ದ ರೆಸ್ಪಾಂಡೆಂಟ್ ಬಟ್ ಹಿ ಈಸ್ ಆಬ್ಸೆಂಟ್. ಯಾವ್ರಿಗೆ ಹೋಗಿರ್ತಾನ, ಇಲ್ಲಾಂದ್ರೆ ಅವನು ಮರ್ಡರ್ ಆಗಿರ್ತದೆ, ಇಲ್ಲಾಂದ್ರೆ ಫೈರ್ ಆಗಿರ್ತದೆ, ಇಲ್ಲಾಂದ್ರೆ ಅವನು ಆ ಮೂಮೆಂಟ್ದಾಗ ಅಲ್ಲಿ ಸಿಗ್ತಿರಂಗಿಲ್ಲ. ಆ ಟೈಮ್ದಾಗ ನಾವು ಏನು ಮಾಡ್ತೀವಿ, ಅಷ್ಟಕ್ಕೆ ಬಿಟ್ಟು ಬರೋದಿಲ್ಲ ಇನ್ಫಾರ್ಮೇಷನ್. ನಾವು ಥರ್ಡ್ ಪಾರ್ಟಿಗೆ ಅಪ್ರೋಚ್ ಆಗ್ತೀವಿ. ಅಂದ್ರೆ ಅವನ ದೋಸ್ತರಿಗೆ ಅಪ್ರೋಚ್ ಆಗ್ತೀವಿ, ಫ್ರೆಂಡ್ ಸರ್ಕಲ್ದಾಗ. ಇಲ್ಲಾಂದ್ರೆ ಅವರು ನೇಬರ್ಸ್, ಮನೆ ಮಗ್ಗಲ್ದವ್ರಿಗೆ ಅಪ್ರೋಚ್ ಆಗ್ತೀವಿ. ಅವನ ಬಗ್ಗೆ ಮ್ಯಾಟ್ರ್ ಗೊತ್ತಿದ್ದವ್ರಿಗೆ ಕೇಳಕ್ಕಾಯ್ತು. ಅವನ ಬಗ್ಗೆ ಮ್ಯಾಟ್ರ್ ಗೊತ್ತಿದ್ದವ್ರಿಗೆ ನಾವು ಏನು ಕರಿತೀವಿ, ಇಲ್ಲಿ ವಿಟ್ನೆಸ್ ಅಂತ ಕರಿತೀವಿ. ದಿಸ್ ಮೆಥಡ್ ಈಸ್ ಯೂಶಲಿ ವಿ ಆರ್ ಗೋಯಿಂಗ್ ಟು ಅಪ್ಲಿಕೇಬಲ್ ಇನ್ ಅ ಪೊಲೀಸ್ ಡಿಪಾರ್ಟ್ಮೆಂಟ್. ಒಂದು ಪೊಲೀಸ್ ಟೀಮ್ ರೆಡಿ ಆಗಿರ್ತದೆ, ಎನ್ಕ್ವೈರಿ ಟೀಮ್, ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಲಕ್ಕಂತಾರೆ. ಅದ್ರಾಗ ಡಾಟಾ ಕಲೆಕ್ಟ್ ಮಾಡೇ ಮಾಡ್ತಾರೆ ಅಲ್ಲಿ. ಓಕೆ, ಅದೇ ಥರ ಇಲ್ಲಿ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂದಾಗ ಇನ್ವೆಸ್ಟಿಗೇಟರ್ ಯುಟಿಲೈಸ್ ದಿ witness or third person for collecting the data. That we will call it as indirect oral interview. Got it? ಥರ್ಡ್ ಪರ್ಸನ್ನಿಂದ ಆ ಪೇಷಂಟಿಗೆ ಸಂಬಂಧಪಟ್ಟಂಥ ಅಥವಾ ಆ ವಿಕ್ಟಿಮ್ಗೆ ಸಂಬಂಧಪಟ್ಟಂಥ ಮ್ಯಾಟ್ರನ್ನ ಕಲೆಕ್ಟ್ ಮಾಡಿಕೊಂಡು ನಾವು ಸ್ಟಡಿ ಮಾಡೋದಕ್ಕೆ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಅಂತ ಹೇಳ್ತಾ ಇರ್ತೀವಿ. ಯಾವುದೋ ಒಂದು ಮರ್ಡ್ರ್ ಆಗಿರ್ತದೆ, ಮರ್ಡ್ರ್ ಅದ ಹೋಗಿರ್ತಾನೆ, ಸತ್ತು ಹೋಗಿರ್ತಾನೆ,
ಯಾಕಾಯಿತು ಏನಾಯಿತು ಅಂತೇಳಿ ಆ ಸತ್ತ ಪೇಷಂಟಿಗೆ ಕೇಳೋದಿಲ್ಲ, ಹೋಗಿ ಯಾರಿಗೆ ಕೇಳ್ತೀವಿ, ಆ ಮನೆಯವ್ರಿಗೆ ಕೇಳ್ತೀವಿ ಅಥವಾ ಅವ್ನ ಫ್ರೆಂಡ್ ಸರ್ಕಲ್ದಾಗ ಎನ್ಕ್ವೈರಿ ಮಾಡ್ಲಾಕತ್ತೀವಿ. ಟೀಮ್ ರೆಡಿ ಆಗಿರ್ತದೆ. ಆಮೇಲೆ ಯಾವ್ಯಾವ ಪಾಯಿಂಟನ್ನು ಕಲೆಕ್ಟ್ ಮಾಡ್ಕೋಬೇಕು, ಎಷ್ಟು ಟೈಮ್ಗೆ ಇದು ಮರ್ಡರ್ ಆಯಿತು, ಯಾರು ಮಾಡಿದರು, ಯಾಕೆ ಮಾಡಿದರು, ಹಿಂದಿಂದ ಏನಾದರೂ ಪ್ರಾಬ್ಲಮ್ ಇತ್ತು, ಇವೆಲ್ಲವನ್ನು ಆ ಪೊಲೀಸ್ಗೆ ಎನ್ಕ್ವೈರಿ ಮಾಡ್ಲಕತ್ತಾರೆ ಥರ್ಡ್ ಪಾರ್ಟಿ. ಈ ಮ್ಯಾಟರ್ಗೆ ನಾವೇನಂತೀವಿ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಅಂತ ಕರಿತೀವಿ. ಓಕೆ, ಈ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂದಾಗ ಕೆಲವೊಂದು ಫ್ಯಾಕ್ಟರ್ಗಳು ಸಂಬಂಧಪಡ್ತಾವೆ ಡಾಟಾ ಕಲೆಕ್ಷನ್ ಮಾಡ್ಕೊಳಕ್ಕೆ. ಡಾಟಾ ಎಷ್ಟು ಬೇಕು, ಯಾರಿಂದ ಬೇಕು, ಎಷ್ಟು ಮಂದಿಯನ್ನು ಇಂಟ್ರೋಗೇಟ್ ಮಾಡಬೇಕು, ಇವೆಲ್ಲ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ಸೆಕೆಂಡ್ ಸಬ್ ಟೈಪ್ ಆಫ್ ಪ್ರೈಮರಿ ಡಾಟಾ ಕಲೆಕ್ಷನ್. ಓಕೆ, ಇನ್ನು ನೆಕ್ಸ್ಟ್ ಮೂರನೇದು ಇನ್ಫಾರ್ಮೇಷನ್ ಫ್ರಮ್ ಕರೆಸ್ಪಾಂಡೆನ್ಸ್. ಥರ್ಡ್ ಟೈಪ್ಸ್ ಈಸ್ ಇನ್ಫಾರ್ಮೇಷನ್ ಫ್ರಮ್ ಕರೆಸ್ಪಾಂಡೆನ್ಸ್. ಇಲ್ಲಿ ನೋಡ್ಬೋದು ನಾವು ಈ ಇಮೇಜನ್ನು. TV9 ಮೇನ್ ಸೆಂಟ್ರಲ್ಲಿ ಇರ್ತದೆ, ಆಫೀಸ್ ಬೆಂಗಳೂರದಾಗ ಇರ್ತದೆ. ಆ ಬೆಂಗಳೂರದವ್ರು ಏನು ಮಾಡಿರ್ತಾರೆ, ಎಲ್ಲ ಜಿಲ್ಲಾಕ್ಕೆ ಒಬ್ಬೊಬ್ರನ್ನ ಏಜೆಂಟ್ ಇಟ್ಟಿರ್ತಾರೆ. ಏಜೆಂಟ್ ಅಥವಾ ಕರೆಸ್ಪಾಂಡೆನ್ಸ್ ಅಂತ ಹೇಳಿ ಕರಿಬೋದು. ಕರೆಸ್ಪಾಂಡರ್ಸ್ ಅಂತ ಹೇಳಿ ಕರಿಬೋದು. ಏಜೆಂಟ್ಸ್ ಅಂತ, TV9 ಏಜೆಂಟ್ಸ್ ಅಂತ ಕರಿಬೋದು. TV9 ರಿಪೋರ್ಟರ್ ಅಂತ ಹೇಳಿ ಕರಿಬೋದು. ಇವು TV9 ರಿಪೋರ್ಟರ್ ಬೆಂಗಳೂರಾಗ ಕೂತ ಈ ಏಜೆಂಟ್ ಕಡೆಯಿಂದ ಮ್ಯಾಟ್ರ್ ಕಲೆಕ್ಟ್ ಮಾಡ್ತಾರೆ. ಆ ಏಜೆಂಟ್ರು ರಿಮೋಟ್ ಏರಿಯಾ ಅಥವಾ ಲೋಕಲ್ ಏರಿಯಾಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ಆಸ್ಪತ್ರೆದಾಗ ಏನು ನಡೆದದ, ಮಾರ್ಕೆಟ್ದಾಗ ಏನು ನಡೆದದ, ಕೊರೋನಾ ಸಂಬಂಧಪಟ್ಟಂಗೆ, ಆಮೇಲೆ ಯಾವ ಮೀಟಿಂಗ್ಗಳು ನಡೆದು, ಯಾವ ಚರ್ಚೆಗಳು ಅದು, ಇವೆಲ್ಲ ಮ್ಯಾಟ್ರನ್ನ ಕಲೆಕ್ಟ್ ಮಾಡಿ ಅವ್ರನ್ನ ಬಿಜಾಪುರದಿಂದ ಬೆಂಗಳೂರು ಕಳಿಸ್ತಾರೆ, ಬೆಳಗಾವಿಯಿಂದ ಬೆಂಗಳೂರು TV9 ಆಫೀಸ್ ಕಳಿಸ್ತಾರೆ, ಹುಬ್ಳಿಯಿಂದ TV9 ಆಫೀಸ್ ಕಳಿಸ್ತಾರೆ. ಎಲ್ಲ ಜಿಲ್ಲಾದಿಂದ ಬೆಂಗಳೂರು TV9 ಆಫೀಸ್ಗೆ ಬರ್ತದೆ. ಆ TV9 ಆಫೀಸ್ದವರು ಮ್ಯಾಟ್ರ್ ಕಲೆಕ್ಟ್ ಆಗಿ ಐತಿಲ್ಲ ಕನ್ಫರ್ಮ್ ಮಾಡ್ಕೊಂಡು ಬಳಕ ಅದನ್ನೇನು ಮಾಡ್ತಾರೆ, TV ಒಳಗೆ ಪಬ್ಲಿಕೇಶನ್ ಕೊಡ್ಲಕತ್ತಾರೆ. ಇದು ಸಿಂಪಲ್ ಅಬೌಟ್ ಇನ್ಫಾರ್ಮೇಷನ್ ಫ್ರಮ್ ಕರೆಸ್ಪಾಂಡೆನ್ಸ್. ಏಜೆಂಟ್ ಥ್ರೋದಿಂದ ಪಡೆದಂಥ ಇನ್ಫಾರ್ಮೇಷನನ್ನು ಡಾಟಾ ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ ಕೊಡೋದು. ಇನ್ಫಾರ್ಮೇಷನ್ ಫ್ರಮ್ ಕರೆಸ್ಪಾಂಡೆನ್ಸ್. ಓಕೆ, ಇಲ್ಲಿ ಕೆಲವೊಂದು ಮೆರಿಟ್ಸ್ ಬರ್ತವೆ. ಮೆರಿಟ್ಸ್ ಏನಂದ್ರೆ ಚೀಪೆಸ್ಟ್ ಮೆಥಡ್. ನಾವು ಭಾಳಷ್ಟು ಪಬ್ಲಿಕ್ ಮ್ಯಾಟ್ರನ್ನು ಕಲೆಕ್ಟ್ ಮಾಡ್ಬೋದು. ಇಲ್ಲಿ ಎಲ್ಲ ಜಿಲ್ಲಾದ ಮೋರ್ ದೆನ್ 30 ಡಿಸ್ಟಿಕ್ ನಾವು ಮ್ಯಾಟ್ರನ್ನ ಕಲೆಕ್ಟ್ ಮಾಡ್ಕೋತೀವಿ. ಕಲೆಕ್ಟ್ ಮಾಡ್ಕೊಂಡು ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಾಡ್ತೀವಿ. ಇಲ್ಲೇನು ಚೀಪೆಸ್ಟ್, ಇದಕ್ಕೇನು ಅಷ್ಟೊಂದು ದುಡ್ಡು ಖರ್ಚಾಗೋದಿಲ್ಲ. ಯಾಕಂದ್ರೆ ಜಿಲ್ಲಾಕ್ಕೆ ಒಬ್ಬೊಬ್ಬರು ಏಜೆಂಟ್ನ ಇಟ್ಟಿರ್ತೀವಿ. ಆ ಜಿಲ್ಲಾ ಕವರ್ ಮಾಡ್ಕೊಂಡ್ರೆ ಸಾಕು. ಓಕೆ, ಈ ಚೀಪೆಸ್ಟ್ ಮೆಥಡ್ ಮತ್ತು ಹ್ಯೂಜ್ ಪಾಪ್ಯುಲೇಷನ್ನ ಕವರ್ ಮಾಡ್ಬೋದು. ದಿಸ್ ಈಸ್ ದ ಮೆರಿಟ್. ಡಿಮೆರಿಟ್ಸ್ ಬಂದಾಗ ಇಲ್ಲಿ ಬರುವಂಥ ಪ್ರಾಬ್ಲಮ್ ಅಕ್ಯುರೇಸಿ ಪ್ರಾಬ್ಲಮ್. ಕೊಟ್ಟಂಥ ಮ್ಯಾಟ್ರ್ ಅಕ್ಯುರೇಟ್ ಐತಿಲ್ಲ ಅನ್ನೋದು ಡೌಟ್ ಬರ್ತದೆ. ಯಾಕಂದ್ರೆ ರಿಪೋರ್ಟರ್ ಕೆಲವೊಂದು ನೆಗ್ಲಿಜೆನ್ಸಿ ಮಾಡಿರ್ತಾನೆ, ಅಥವಾ ಮಿಸ್ಟೇಕ್ ಮಾಡಿರ್ತಾನೆ, ಅಥವಾ ಮಿಸ್ ಮಾಡಿರ್ತಾನೆ, ಅಥವಾ ಏನಾದರೂ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ. ಅಂಥವೆಲ್ಲ ಒಂದು ಸ್ವಲ್ಪ ವಿಚಾರ ಮಾಡಿ ಪಬ್ಲಿಕೇಶನ್ ಮಾಡ್ತದೆ. ಇಟ್ ಈಸ್ ಆನ್ ಡಿಮೆರಿಟ್ಸ್ ರಿಗಾರ್ಡಿಂಗ್ ಇನ್ಫಾರ್ಮೇಷನ್ ಫ್ರಮ್ ಕರೆಸ್ಪಾಂಡೆನ್ಸ್. ಥರ್ಡ್ ಪಾಯಿಂಟ್ ಗಾಟ್ ಕಂಪ್ಲೀಟೆಡ್. ನೆಕ್ಸ್ಟ್ ಫೋರ್ತ್ ಒನ್, ಮೇಲ್ಡ್ ಕ್ವಶನರೀಸ್. ನಾವು ಡಾಟಾ ಕಲೆಕ್ಷನ್ ಮಾಡ್ಲಿಕ್ಕೆ ಕೆಲವೊಂದು ಸರ್ತ ಪೋಸ್ಟಲ್ ಆಫೀಸ್ ಯೂಸನ್ನು ತಗೋದು. ನಾವು ಯಾವುದೋ ಒಂದು ಡಿಸೀಸ್ ಸಂಬಂಧಪಟ್ಟಂಗೆ, ಹೈಪರ್ ಟೆನ್ಷನ್ ಸಂಬಂಧಪಟ್ಟಂಗೆ ರಿಸರ್ಚ್ ಸ್ಟಡಿ ಮಾಡ್ತಿದ್ವು. ಅದ್ರ ಸಂಬಂಧಪಟ್ಟಂಗೆ ಇನ್ಫಾರ್ಮೇಷನ್ ಪ್ರತಿಯೊಂದು ಹೈಪರ್ ಟೆನ್ಸಿವ್ ಎಜುಕೇಟೆಡ್ ಪೇಷಂಟ್ ಇದ್ದಲ್ಲ ಅವ್ರಿಗೆ ಪೋಸ್ಟ್ ಮಾಡ್ತೀವಿ. ಇವು ಕ್ವಶನ್ ಒಂದು 30 ಕ್ವಶನ್ ಅದಾವ. ಆ ಕ್ವಶನನ್ನು ನಿಮಗೆ ಸೂಟೇಬಲ್ ಅನ್ಸು ರೈಟ್ ಮಾರ್ಕ್ ಹಾಕಿಕೊಡ್ರಿ. ಎಸ್ ಆರ್ ನೋ ಕ್ವಶನ್ಸ್ ಇರ್ತಾವೆ, ರೈಟ್ ಮಾರ್ಕ್ ಹಾಕಿಕೊಡ್ರಿ. ಆ ಇನ್ಫಾರ್ಮೇಷನ್ ಬೇಸ್ಡ್ ನಾವು ಏನು ಮಾಡ್ತೀವಿ, ಒಳ್ಳೆ ರಿವರ್ಸ್ ತೊಗೊಂಡು ಈ ಎನ್ವಲಪ್ ಕಳಿಸಿರ್ತೀವಲ್ಲ, ಹೊಳ್ಳಿ ರಿವರ್ಸ್ ಕಳಿಸುವಂಥ ಫೆಸಿಲಿಟಿನೂ ಅದ್ರಾಗ ಹಾಕಬೇಕು. ಅಡ್ರೆಸ್ ಇನ್ಫಾರ್ಮೇಷನ್, ಫೋನ್ ನಂಬರ್ ಅದೆಲ್ಲ ಅವ್ರು ಹೊಳ್ಳಿ ಕಳಿಸ್ತಾರೆ ನಮ್ಗೆ ರೈಟ್ ಮಾರ್ಕ್ ಹಾಕಿ. ಅದನ್ನು ತೊಗೊಂಡು ನಾವು ರಿಸರ್ಚ್ ಸ್ಟಡಿ ಮಾಡ್ತೀವಲ್ಲ, ಅದು ಮೇಲ್ಡ್ ಕ್ವಶನರಿ ಅಂತ ಹೇಳ್ಬೋದು. ನಾವು ಕ್ವಶನ್ ಯಾವ ಕೊಟ್ಟಿರ್ತಲ್ಲ ಅದಕ್ಕೆ ಅವರು ಪೇಷಂಟ್ಗಳು ರೆಸ್ಪಾನ್ಸ್ ಮಾಡಿದ್ರು, ಅದು ಮೇಲ್ಡ್ ಕ್ವಶನರಿ. ಈ ಮೆಥಡ್ದಾಗ
ಕ್ವಶನ್ಸ್ ಅಥವಾ ಮೆರಿಟ್ಸ್ ಏನದ, ಮೆರಿಟ್ಸ್ ಡಿಮೆರಿಟ್ಸ್ ನೋಡೋಣ. ಇದು ಫಸ್ಟ್ ಆಫ್ ಆಲ್ ಚೀಪ್ ಮೆಥಡ್. ಸೆಕೆಂಡ್ ಒನ್ ವೈಡ್ ಏರಿಯಾನು ಕವರ್ ಮಾಡ್ತದೆ. ಚೀಪ್ ಆ್ಯಂಡ್ ವೈಡ್ ಏರಿಯಾ ವಿ ಕ್ಯಾನ್ ಬಿ ಕವರ್. ಆಮೇಲೆ ಡಿಮೆರಿಟ್ಸ್ ಬಂದಾಗ ಇನ್ಫಾರ್ಮೆಂಟ್ ಅಥವಾ ಇನ್ಫಾರ್ಮೇಷನ್ ಕೂಡ ರೆಸ್ಪಾಂಡೆಂಟ್ ಪೇಷಂಟ್ ಹೆಂಗಿರಬೇಕು, ಲಿಟ್ರೇಟ್ ಇರಬೇಕು. ಓದಾಮ ಬರೆಯವ ಇದ್ರೆ ಅಷ್ಟೇ ಇದನ್ನು ಕ್ವಶನ್ಸ್ ಅಂಡರ್ಸ್ಟ್ಯಾಂಡ್ ಮಾಡ್ತಾನೆ. ಇಲ್ಲಿ ಲಿಟ್ರೇಟ್ ಇದ್ರೆ ಪ್ರಾಬ್ಲಮ್ ಆಗ್ತದೆ. ಇದು ಡಿಮೆರಿಟ್. ಆಮೇಲೆ ಕೆಲವೊಂದು ಸರ್ತ ಬ್ಯಾಸ್ರು ಬಂದಾವ, ಇವು ಹೋಗಿರ್ತಾವೆ, ಹೋಗಿ ಪೇಷಂಟಿಗೆ ಹೆಚ್ಚಿರ್ತಾವೆ, ಅವ್ರು ರೈಟ್ ಮಾರ್ಕ್ ಮಾಡಿದ್ರೆ ಹಂಗೆ ಇರಲಿ ಬಿಡ್ರಿ ಅಂತೇಳಿ ಹೋಗೋದು ಬಿಡ್ತಾರೆ ಅಲ್ಲಿ. ದೇರ್ ಇಸ್ ಎ ಚಾನ್ಸ್ ಆಫ್ ಬೀಯಿಂಗ್ ದೇರ್ ಓನ್ಲಿ, ದೇರ್ ಇಸ್ ನೋ ರಿಟರ್ನ್ ಆಫ್ ಆನ್ಸರ್ಸ್. ಲಾಸ್ಟ್ ಡಿಮೆರಿಟ್ಸ್ ಕರೆಕ್ಟ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಕೊಡೋದಿಲ್ಲ. ಯಾವ್ದಾರ ಒಂದು ನೇಮ್ ಸೇಕ್ ಟಿಕ್ ಮಾರ್ಕ್ ಹಾಕಿ ಕೊಡೋ ಚಾನ್ಸಸ್ಸು ಇರ್ತಾವೆ. ದೀಸ್ ಆರ್ ದ ಡಿಮೆರಿಟ್ಸ್ ಆಫ್ ಮೇಲ್ಡ್ ಕ್ವಶನರೀಸ್. ಆಮೇಲೆ ಈ ಕ್ವಶನರಿ ತಯಾರು ಮಾಡಬೇಕಾದ್ರೆ, ಕ್ವಶನ್ಸ್ ತಯಾರು ಮಾಡಬೇಕಾದ್ರೆ ಆ್ಯಸ್ ಎ ರಿಸರ್ಚರ್ ನಾವು ಕೆಲವೊಂದು ಮ್ಯಾಟ್ರನ್ನ ಸಿಂಪಲ್ಲಾಗಿ ರಿವೈಸ್ ಮಾಡ್ಕೋಬೇಕು. ಕ್ವಶನ್ಸು ಸಿಂಪಲ್ ಇರಬೇಕಾ, ಮಿನಿಮಮ್ ಇರಬೇಕಾ, ಆಮೇಲೆ ಲಾಜಿಕಲಿ ಅರೇಂಜ್, ಕರೆಕ್ಟ್ ಆರ್ಡರ್ ವೈಸ್ ಅರೇಂಜ್ ಮಾಡಿರಬೇಕು, ಕಂಟೆಂಟ್ ಕವರ್ ಆಗಿರಬೇಕು. ಆಮೇಲೆ ಎಸ್ ಆರ್ ನೋ ಟೈಪ್ ಬೆಟ್ರ್, ಡಿಟೇಲ್ ಬರೆಯೋ ಅವಶ್ಯಕತೆ ಇಲ್ಲ, ಎಸ್ ಆರ್ ನೋ ಆಬ್ಜೆಕ್ಟಿವ್ ಟೈಪ್ ಇರಬೇಕು. ಆಮೇಲೆ ಹೆಚ್ಚು ಕ್ಯಾಲ್ಕುಲೇಷನ್ ಆ್ಯಂಡ್ ಮೆಮ್ರಿ ಪವರ್ ಕನ್ಸ್ಯೂಮ್ ಮಾಡಂಗಿರಬೇಕು. ಸಿಂಪಲ್ ನೋಡ್ರಿ ಪ್ಲಾನ್ ಇದನ್ನು ಹಾಕ್ಬೋದು ಅನ್ನೋಂಥ ಐಡಿಯಾ ಬರಬೇಕು. ಆಮೇಲೆ ಅಷ್ಟು ಕ್ವಶನ್ ಒಳಗೆ 30 ಕ್ವಶನ್ದಾಗ ನನಗೆ ಬೇಕಾದಂಥ ಟಾಪಿಕ್ ಕವರ್ ಆಗಿರಬೇಕು. ಹೈಪರ್ ಟೆನ್ಷನ್ ಸಂಬಂಧಪಟ್ಟಂಥ ಪೂರ್ತಿ ಟಾಪಿಕ್ ಎಲ್ಲ ಅದರೊಳಗೆ ಕವರ್ ಆಗಿರಬೇಕು. ಆಮೇಲೆ ಯೂಸ್ ಮಾಡುವಂಥ ವರ್ಡ ಸಿಂಪಲ್ ಇರಬೇಕು. ಕಾಂಪ್ಲಿಕೇಟೆಡ್ ಇದ್ದು ಮೆಡಿಕಲ್ ಟರ್ಮ್ ಅಂತ ಯೂಸ್ ಮಾಡಿದ್ರು ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಅದಕ್ಕೆ ಸಿಂಪಲ್ ವರ್ಡನ್ನೇ ಯೂಸ್ ಮಾಡಬೇಕು. ಆಮೇಲೆ ಅಟ್ರಾಕ್ಟಿವ್ ಆಗಿ ಸ್ಪೇಸಿಂಗ, ಅರೇಂಜ್ಮೆಂಟ ಇವೆಲ್ಲ ಸೂಟೇಬಲ್ ಫಾರ್ಮ್ದಾಗ ಇರಬೇಕು. ದೀಸ್ ಆರ್ ದ ಸಿಂಪಲ್ ಸಮ್ ಟೆಕ್ನಿಕ್ ಟು ಕ್ರಿಯೇಟ್ ಅ questionnaires. Okay, this is about mailed questionnaire. Last one, schedule sent through enumerator. Schedule sent through enumerator ಇಲ್ಲಿ ನಾವು ಅಂತ ಒಂದು ವಿಚಾರ ಮಾಡೋದು. ಈ ಹೆಲ್ತ್ ಮಿನಿಸ್ಟರ್ COVID-19 ಬಗ್ಗೆ ಒಂದು ಕೆಲವೊಂದು ಮ್ಯಾಟ್ರನ್ನು ಕಲೆಕ್ಟ್ ಮಾಡ್ಕೊಳಕ್ಕೆ ರಿಪೋರ್ಟರ್ಸ್, ಪ್ರೆಸ್ ರಿಪೋರ್ಟರ್ಸ್ ಹೋಗಿರ್ತಾರೆ. ಆ ಹೆಲ್ತ್ ಮಿನಿಸ್ಟರ್ ಬಿಜಿ ಇರ್ತಾನೆ ಆ ಟೈಮ್. ಅವೇನು ಹೇಳ್ತಾನೆ, ನಾಳೆ ಮುಂಜಾನೆ 9 ಗಂಟೆಗೆ ಬರ್ರಿ ಅಂತ. ನಾಳೆ ಮುಂಜಾನೆ 9 ಗಂಟೆಗೆ ಕರೆಕ್ಟ್ ಬರ್ರಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಚರ್ಚೆ ಮಾಡೋಣ ಅಂತಾರೆ. ಇಟ್ ಮೀನ್ಸ್ ಶೆಡ್ಯೂಲಿಂಗ್ ದಿ ಟೈಮ್. ಆ ಟೈಮನ್ನು ಫಿಕ್ಸ್ ಮಾಡಿ ಕೊಡ್ತಾನೆ ಹೆಲ್ತ್ ಮಿನಿಸ್ಟರ್. ಮರುದಿವ್ಸ ಮುಂಜಾನೆ ಹೋಗ್ತಾರೆ, ಒಂದು 10-12 ರಿಪೋರ್ಟರ್, ಪ್ರೆಸ್ ರಿಪೋರ್ಟರ್ ಹೋಗಿ ಏನು ಮಾಡ್ತಾರೆ, ಆ ಹೆಲ್ತ್ ಮಿನಿಸ್ಟ್ರಿಗೆ ಕ್ವಶನ್ಸ್ ಕೇಳಕತ್ತಾರೆ. ಆ ಕ್ವಶನ್ಸ್ ಕೇಳಿದಂಗೆ ಆನ್ಸರ್ ಹೇಳ್ತಿರ್ತಾರಲ್ಲ, ಆ ಆನ್ಸರನ್ನು ಅವರು ಬರ್ಕೊಳಕತ್ತಾರೆ ರಿಪೋರ್ಟರ್. ಇನ್ಫಾರ್ಮೇಷನ್ ಯಾರು ಕಲೆಕ್ಟ್ ಮಾಡ್ಲಿಕ್ಕೆ ಹೋಗಿರ್ತಾರಲ್ಲ ಅವರೆಲ್ಲ ಆನ್ಸರ್ ಕೊಟ್ಟದ್ದನ್ನು ಬರ್ಕೊಂಡು ಪ್ರೆಸ್ಸಿಗೆ ರಿಲೀಸ್ ಮಾಡಬೇಕಾಗ್ತದೆ. ಬರ್ಕೋತಾರೆ, ಮ್ಯಾಟ್ರ್ ಡಾಟಾ ಕಲೆಕ್ಷನ್ ಮಾಡ್ಕೋತಾರೆ, ಬಂದುಬಿಡ್ತಾರೆ. ಇಟ್ ಈಸ್ ಅ ಶೆಡ್ಯೂಲ್ ಸೆಂಟ್ ಥ್ರೂ ಎನ್ಯುಮರೇಟರ್. ಒಂದು ಟೈಮ್ ಡೇಟಾ ಫಿಕ್ಸ್ ಮಾಡಿ ಇನ್ವೆಸ್ಟಿಗೇಟರ್ ಅಪ್ರೋಚ್ ಆತನ ರೆಸ್ಪಾಂಡೆಂಟ್ಗೆ ಅಪ್ರೋಚ್ ಆಗಿ ಆ ಟೈಮ್ದಾಗ ಬೇಕಾದಂಥ ಕೆಲವೊಂದು ಕ್ವಶನ್ಸ್ ಕೇಳಿ ಆನ್ಸರನ್ನು ಪಡ್ಕೊಂಡು ಅದನ್ನು ಬರ್ಕೊಂಡು ಡಾಟಾ ಕಲೆಕ್ಟ್ ಮಾಡಿ ಪಬ್ಲಿಕೇಶನ್ ಮಾಡ್ತಾನೆ. This is a schedule sent through enumerator. Fifth point. Any doubt in this? Okay. ಇಲ್ಲಿ ಮೆರಿಟ್ಸ್ ಡಿಮೆರಿಟ್ಸ್ ವಿಚಾರ ಮಾಡಿದಾಗ ಇದು ನಾವು ಇಲ್ಲಿಟ್ರೇಟ್ ಇದ್ರೂ ಅಪ್ಲಿಕೇಬಲ್ ಆಗ್ತದೆ. ಯಾಕಂದ್ರೆ ನಾವು ಆನ್ಸರ್ ಕೇಳಿದಕ್ಕೆ ಆನ್ಸರ್ ಅಷ್ಟೇ ಹೇಳ್ತಿರ್ತಾನೆ ಹೆಲ್ತ್ ಮಿನಿಸ್ಟರ್. ಎಫರ್ಟ್ ಇರಲಿ ಅಥವಾ ಎಜುಕೇಟೆಡ್ ಇರಲಿ, ನಾವೇನು ಕ್ವಶನ್ ಕೇಳ್ತೀವಿ ಅದಕ್ಕೆ ಆನ್ಸರ್ ಹೇಳ್ತಿರ್ತಾನೆ, ನಾವು ಟಿಕ್ ಮಾಡ್ಕೋತಿರ್ತೀವಿ, ನಾವು ಬರ್ಕೋತಿರ್ತೀವಿ. ಓಕೆ, ಇಲ್ಲಿಟ್ರೇಟ್ ಕ್ಯಾನ್ ಬಿ ಅಕ್ಸೆಪ್ಟೇಬಲ್ ಮೆರಿಟ್. ನೆಕ್ಸ್ಟ್, ಪರ್ಸ್ನಲ್ ಇನ್ಫಾರ್ಮೇಷನ್ ಕ್ಯಾನ್ ಬಿ ಕಲೆಕ್ಟೆಡ್. ಪರ್ಸ್ನಲ್ ಕೆಲವೊಂದು ಸಂಬಂಧಪಟ್ಟ ಡಿಪಾರ್ಟ್ಮೆಂಟಲ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತೀವಿ. ಕರೆಕ್ಟ್ ಇರ್ತಾವೆ, ರಿಲಯಬಲ್ ಇನ್ಫಾರ್ಮೇಷನ್ ಇರ್ತದೆ. ಇದು ಮೋಸ್ಟ್ ಪಾಪ್ಯುಲರ್ ಮೆಥಡ್. ಶೆಡ್ಯೂಲ್ ಸೆಂಟ್ ಥ್ರೂ ಎನ್ಯುಮರೇಟರ್. ಟೈಮ್ ಫಿಕ್ಸ್ ಮಾಡಿ ಕಲೆಕ್ಟ್ ಮಾಡೋದು ಇದು ಮೋಸ್ಟ್ ಅಕ್ಯುರೇಟ್ ಮೆಥಡ್. ದಿಸ್ ಈಸ್ ಮೆರಿಟ್ಸ್. ಡಿಮೆರಿಟ್ಸ್ ಬಂದಾಗ ಕಾಸ್ಟ್ಲಿಯರ್ಸ್. ಎಲ್ಲರೂ ಹೋಗಿ ಅವ್ರನ್ನ ಅಪ್ರೋಚ್ ಆಗಬೇಕು, ಟೈಮ್ ಎಷ್ಟು ಅಪ್ರೋಚ್ ಆಗಿರ್ತಲ್ಲ ಅವ್ರಿಗೆಲ್ಲ ಟೈಮ್ ವೇಸ್ಟ್ ಆಗ್ತದೆ, ಮನಿ ವೇಸ್ಟ್ ಆಗ್ತದೆ. ಕಾಸ್ಟ್ಲಿ ಒನ್. ಇಟ್ ನೀಡ್ ಟ್ರೈನಿಂಗ್,
ರಿಪೋರ್ಟರ್ಸ್ ಕೆಲವೊಂದು ಕ್ವಶನ್ ಕೇಳಬೇಕಾದ್ರೆ ಅನ್ನೆಸೆಸರಿ ಬೇಕಾದದ್ದು ಕೇಳೋದಿಲ್ಲ ಅವರು, ಟಾಪಿಕಿಗೆ ಸಂಬಂಧಪಟ್ಟಂಗೆ ಕೇಳಬೇಕಾಗ್ತದೆ, ಅವರಿಂದ ಆನ್ಸರನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗ್ತದೆ. ಇಟ್ ಮೀನ್ಸ್ ಇಟ್ ನೀಡ್ ಎ ಟ್ರೈನಿಂಗ್, ಎಕ್ಸ್ಪರ್ಟೈಸ್ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಇವೆಲ್ಲ ಡಿಮೆರಿಟ್ಸ್. ಟೈಮ್ ಕನ್ಸ್ಯೂಮ್ ಮಾಡ್ತದೆ, ಟ್ರೈನಿಂಗ್ ಬೇಕು, ಎಕ್ಸ್ಪೀರಿಯನ್ಸ್ ಬೇಕು. ದೀಸ್ ಆರ್ ದ ಡಿಮೆರಿಟ್ಸ್. ಓಕೆ, ದಿಸ್ ಇಸ್ ಹೋಲ್ ಆ್ಯಂಡ್ ಸೋಲ್ ಅಬೌಟ್ ಪ್ರೈಮರಿ ಡಾಟಾ ಕಲೆಕ್ಷನ್ ಮೆಥಡ್ಸ್. ನೆಕ್ಸ್ಟ್ ಏನು ಮಾಡೋಣ, ಸೆಕೆಂಡರಿ ಡಾಟಾ ಕಲೆಕ್ಷನ್. ಇಲ್ಲಿ ಆ್ಯಸ್ ಯೂಶ್ವಲ್ ಸೆಕೆಂಡ್ರಿ ಡಾಟಾ ಕಲೆಕ್ಷನ್ ಏನಾಗಿರ್ತದೆ, ಆಲ್ರೆಡಿ ಒಬ್ಬರು ಡಾಟಾ ಕಲೆಕ್ಟ್ ಮಾಡಿ ಅದನ್ನು ಪಬ್ಲಿಕೇಶನ್ ಮಾಡಿರ್ತಾರೆ. ಆ ಪಬ್ಲಿಕೇಶನ್ ಮಾಡಿದ ಬುಕ್ಕನ್ನು ರೆಫರೆನ್ಸ್ ಮಾಡ್ಕೊಂಡು ನಾವು ಕೆಲವೊಂದು ಡಾಟಾನ ತಗೊಂಡು ನಮ್ಮ ರಿಸರ್ಚ್ ಸ್ಟಡಿಗೆ ಉಪಯೋಗ ಮಾಡ್ತಿರ್ತೀವಿ. ಅದಕ್ಕೆ ಸೆಕೆಂಡ್ರಿ ಡಾಟಾ ಅಂತ ಕರಿತೀವಿ. ಈ ಸೆಕೆಂಡ್ರಿ ಡಾಟಾದಾಗ ಮತ್ತೆ ಎರಡು ಥರ ಬರ್ತವೆ, ಪಬ್ಲಿಷ್ಡ್ ಸೋರ್ಸಸ್, ಅನ್ಪಬ್ಲಿಷ್ಡ್ ಸೋರ್ಸಸ್. ಮೀನಿಂಗ್ ಇಲ್ಲೇ ಗೊತ್ತಾಗುತ್ತೆ. ಪಬ್ಲಿಷ್ಡ್ ಸೋರ್ಸಸ್ ಅಂದರೆ ಪ್ರೆಸ್ ರಿಪೋರ್ಟ್ ಅಥವಾ ನ್ಯೂಸ್ ಅಥವಾ ಕೆಲವೊಂದು ಪೇಪರ್ ಪ್ರೆಸೆಂಟೇಷನ್, ವೀಕ್ಲಿ ಜರ್ನಲ್ಸ್ ಒಳಗೆ ಪಬ್ಲಿಷ್ಡ್ ಮಾಡಿದಂಥ ಸೋರ್ಸಸ್ ಏನಿರ್ತಾವೆ ಇವೆಲ್ಲ ಪಬ್ಲಿಷ್ಡ್ ಸೋರ್ಸ್. ಅನ್ಪಬ್ಲಿಷ್ಡ್ ಸೋರ್ಸಸ್ ಅಂದರೆ ಅವು ಹಿಡನ್ ಇರ್ತಾವೆ. ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ ನಾವು ರಿಸರ್ಚ್ ಸ್ಟಡಿ ಮಾಡಿದ್ವಿ ಅಂದ್ರೆ ಕೆಲವೂ ಪಬ್ಲಿಷ್ ಮಾಡೋ ಅವಶ್ಯಕತೆ ಇಲ್ಲ. ಅವರು ಏಜ್ ಸಂಬಂಧಪಟ್ಟಂಗೆ ಹಿಡನ್ ಇಟ್ಟಿರ್ತೀವಿ ಅಥವಾ ಕೆಲವೊಂದು ಫ್ಯಾಮಿಲಿ ಪ್ರಾಬ್ಲಮ್ ಹಿಡನ್ ಇಟ್ಟಿರ್ತೀವಿ, ಬೇಕಾದ ಪಾಯಿಂಟ್ ಅಷ್ಟೇ ಪಬ್ಲಿಕೇಶನ್ ಮಾಡಿರ್ತೀವಿ. ಆ ಅನ್ಪಬ್ಲಿಷ್ಡ್ ಸೋರ್ಸಸ್ ಏನಿರ್ತಾವಲ್ಲ ಅವು ಕಂಪ್ಯೂಟರ್ ಡಾಟಾದಾಗ ಉಳಿದಿರ್ತಾವೆ, ಅದನ್ನು ನಾವು ಯೂಸ್ ಮಾಡ್ಕೋಬೋದು ನೆಸೆಸಿಟಿ ಬಿದ್ದರೆ. ಓಕೆ ಓಕೆ ವಿ ವಿಲ್ ಬಿ ಸ್ಟಾರ್ಟ್ ಒನ್ ಬೈ ಒನ್ ಅಂತ ಸೆಕೆಂಡರಿ ಡಾಟಾ ಕಲೆಕ್ಷನ್. ಫಸ್ಟ್ ಒನ್ ಪಬ್ಲಿಷ್ಡ್ ಸೋರ್ಸಸ್. ಈ ಪಬ್ಲಿಷ್ಡ್ ಸೋರ್ಸಸ್ ಒಳಗೆ ಮೂರು ಥರ ಸಬ್ ಹೆಡಿಂಗ್ ಇರ್ತಾವೆ. ಯಾವುದು, ಒಂದು ಆಫಿಷಿಯಲ್ ಪಬ್ಲಿಕೇಶನ್, ಗೋರ್ಮೆಂಟ್ ಪಬ್ಲಿಕೇಶನ್ ಬರ್ತದೆ. ಇನ್ನೊಂದು ಸೆಮಿ ಗೋರ್ಮೆಂಟ್ ಪಬ್ಲಿಕೇಶನ್, ಇನ್ನೊಂದು ಪ್ರೈವೇಟ್ ಪಬ್ಲಿಕೇಶನ್. ಆಫಿಷಿಯಲ್ ಪಬ್ಲಿಕೇಶನ್ ಬಂದಾಗ ನ್ಯಾಷನಲ್ WHO ಸಂಬಂಧಪಟ್ಟಂಗೆ ಅಥವಾ ವರ್ಲ್ಡ್ ಆರ್ಗನೈಸೇಷನ್ ಸಂಬಂಧಪಟ್ಟಂಗೆ, ಆಫಿಷಿಯಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಗೌರ್ಮೆಂಟಿಗೆ ಸಂಬಂಧಪಟ್ಟವು ಪಬ್ಲಿಕೇಶನ್ ವಿಲ್ ಬಿ ಕಾಲ್ ಇಟ್ ಎಸ್ ಆಫಿಷಿಯಲ್ ಪಬ್ಲಿಕೇಶನ್. ಇಂಟರ್ನ್ಯಾಷನಲ್ ಜರ್ನಲ್, ನ್ಯಾಷನಲ್ ಜರ್ನಲ್, ಸ್ಟೇಟ್ ಜರ್ನಲ್, ರಾಜಪತ್ರ ಅಂತೇಳಿ ಬರ್ತಾವಲ್ಲ, ಇವೆಲ್ಲ ಗೌರ್ಮೆಂಟ್ಗೆ ಸಂಬಂಧಪಟ್ಟ ಡಾಟಾನ ಅಲ್ಲಿ ಪಬ್ಲಿಕೇಶನ್ ಮಾಡ್ತಿರ್ತಾರೆ. ಆಮೇಲೆ ಸೆಮಿ ಅಫಿಷಿಯಲ್ ಅಥವಾ ಸೆಮಿ ಗೌರ್ಮೆಂಟ್ ಸಂಬಂಧಪಟ್ಟಂಗೆ ಏನತ್ತವ, ಲೋಕಲ್ ಬಾಡೀಸ್, NGO ಸಂಬಂಧಪಟ್ಟಂಗೆ, ಮುನ್ಸಿಪಾಲ್ಟಿ, ಕಾರ್ಪೊರೇಷನ್, ಇವೆಲ್ಲ ಸೆಮಿ ಗೌರ್ಮೆಂಟ್ದಾಗ ಬರ್ತವೆ. ಅದ್ರದ್ದು ಏನಾದರೂ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಪಬ್ಲಿಕೇಶನ್ ಇರ್ತದೆ, ಅದು ಸೆಮಿ ಗೌರ್ಮೆಂಟ್ ಪಬ್ಲಿಷ್ಡ್ ಡಾಟಾ ಅಂತ ಕರಿತೀವಿ. ಆ ಡಾಟಾನ ಸೆಮಿ ಗೌರ್ಮೆಂಟ್ ಪಬ್ಲಿಷ್ಡ್ ಡಾಟಾ. ಇವೆಲ್ಲ ಆಫೀಸ್ಗಳು ಪ್ರತಿಯೊಂದು ವೆಬ್ಸೈಟ್ ಹೊಂದಿರ್ತಾವೆ ಅಥವಾ ತನ್ನದೇ ಆದಂಥ ಇಮೇಲ್ ವೆಬ್ಸೈಟ್, ಆಮೇಲೆ ಕೆಲವೊಂದು ಜರ್ನಲ್ಸ್ಗಳು ಹೊಂದಿರ್ತಾವಲ್ಲ, ಇಯರ್ಲಿ ಅಥವಾ ವೀಕ್ಲಿ ಅಥವಾ ಡೈಲಿ ಅಥವಾ ಇಯರ್ಲಿ ಪಬ್ಲಿಕೇಶನ್ ಮಾಡ್ತಿರ್ತಾರೆ. ಆ ಪಬ್ಲಿಕೇಶನನ್ನು ತೊಗೊಂಡು ಅದರೊಳಗಿನ ಕೆಲವೊಂದು ಡಾಟಾ ನಮಗೆ ಸಂಬಂಧಪಟ್ಟಂಗೆ ಹೈಪರ್ ಟೆನ್ಷನ್ ಇತ್ತು ಅಥವಾ ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಸಂಬಂಧಪಟ್ಟಂಗಿತ್ತು, ಲಂಗ್ಸ್ ಡಿಸೀಸ್ ಸಂಬಂಧಪಟ್ಟಂಗಿತ್ತು, ಆ ಡಾಟಾನ ತೊಗೊಂಡು ನಾವು ನಮ್ಮ ರಿಸರ್ಚ್ ಸ್ಟಡಿಗೆ ಉಪಯೋಗ ಮಾಡ್ಕೋಬೋದು. ಓಕೆ, ಆಮೇಲೆ ಪ್ರೈವೇಟ್ ಪಬ್ಲಿಕೇಶನ್ ಬರ್ತವೆ. ಕೆಲವೊಂದು ಗೌರ್ಮೆಂಟ್ ಅಲ್ಲೂ ಪ್ರೈವೇಟ್ ಪಬ್ಲಿಕೇಶನ್ ಬರ್ತವೆ. ಬಿಸ್ನೆಸ್ ಬಂತು, ಆಮೇಲೆ ಟ್ರೇಡ್, ವ್ಯಾಪಾರ ವಹಿವಾಟುಗಳು ಬಂತು, ರಿಸರ್ಚ್ ಜರ್ನಲ್ಸ್ಗಳು, ಪ್ರೊಫೆಷ್ನಲ್ ಜರ್ನಲ್ಸ್ ಬರ್ತಾವಲ್ಲ. ಈಗ ICMR ಆಯ್ತು, ನರ್ಸಿಂಗ್ ಬಾಡೀಸ್ ಆಯ್ತು, ಪ್ಯಾರಾಮೆಡಿಕಲ್ಸ್ ಆಯ್ತು, ಇವೆಲ್ಲ ಪ್ರೈವೇಟ್ ಸೆಕ್ಟರ್ದಾಗ ಬರುವಂಥ ಪಬ್ಲಿಕೇಶನ್. ಅವು ಡಾಟಾನು ನಾವು ಉಪಯೋಗ ಮಾಡ್ಕೋಬೋದು. ಆದರೆ ವಿ ಹ್ಯಾವ್ ಟು ಮೆನ್ಷನ್ ದ ಬಿಬ್ಲಿಯೋಗ್ರಫಿ, ಸೋರ್ಸಸ್ಸನ್ನು ಮೆನ್ಷನ್ ಮಾಡಬೇಕಾಗ್ತದೆ. ಇಟ್ ಈಸ್ ಅಬೌಟ್ ಪಬ್ಲಿಷ್ಡ್ ಸೋರ್ಸಸ್. ಆಮೇಲೆ ಅನ್ಪಬ್ಲಿಷ್ಡ್ ಸೋರ್ಸಸ್ ಅಂತ ಹೇಳಿ ಬರ್ತಾವೆ. ಅನ್ಪಬ್ಲಿಷ್ಡ್ ಸೋರ್ಸಸ್ ಒಳಗೆ ಇಲ್ಲಿ ಕೆಲವೊಂದು ಡಾಟಾನ ಪಬ್ಲಿಷ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ರಿಸರ್ಚರು ಡಾಟಾನ ಭಾಳ ಕಲೆಕ್ಟ್ ಮಾಡಿರ್ತಾರೆ, ಅದರೊಳಗೆ ಪಬ್ಲಿಷ್ ಮಾಡೋದು ರಿಸ್ಟ್ರಿಕ್ಟೆಡ್ ಇರ್ತದೆ. ತಮ್ಮ ಟಾಪಿಕ್ಗೆ ಸಂಬಂಧಪಟ್ಟದ್ದು ಅಷ್ಟೇ ಉಪಯೋಗ ಮಾಡ್ತಾರೆ. ಅದೇ ಥರ ನಾವು ಟೋಟಲ್ ಆಲ್ ಓವರ್ ಇಂಡಿಯಾದ ಮ್ಯಾಟ್ರ್ ಆಲ್ರೆಡಿ ಇರ್ತದೆ ಸ್ಟ್ಯಾಟಿಸ್ಟಿಕಲ್ ಡಾಟಾದ, ಅದನ್ನೆಲ್ಲ ಪಬ್ಲಿಷ್ ಮಾಡಿರಂಗಿಲ್ಲ ಗೌರ್ಮೆಂಟ್ ಆಗಲಿ ಯಾರಾಗಲಿ. ಬೇಕಾದಷ್ಟು ಪಬ್ಲಿಕೇಶನ್ ಮಾಡ್ಕೊತಿರ್ತಾರೆ. ಈ ಗೌರ್ಮೆಂಟ್ ಪ್ರೈವೇಟ್ ಸ್ಟಡೀಸ್
ಬೈ ರಿಸರ್ಚರ್, ಇನ್ಸ್ಟಿಟ್ಯೂಟ್, ಸ್ಕೂಲ್ ಇವೆಲ್ಲ ಹಿಡನ್ ಇಟ್ಕೊಂಡಿರ್ತಾರೆ. ಕೆಲವೊಂದು ಡಾಟಾ ಬೇಕಾದಷ್ಟು ರಿಲೀಸ್ ಮಾಡ್ತಾರೆ, ಬೇಡದು ಅಲ್ಲಿ ಕಂಪ್ಯೂಟರ್ದಾಗ ಡೆಡ್ ಆಗಿಬಿಡ್ತಾರೆ. ಆ ಡಾಟಾ ನಮ್ಗೆ ಅವಶ್ಯಕತೆ ಬಿತ್ತಲೋ ಅದನ್ನ ಉಪಯೋಗ ಮಾಡ್ಬೋದು. ದಟ್ ಈಸ್ ಅನ್ಪಬ್ಲಿಷ್ಡ್ sources of data. Okay, this is how totally we will be finished sub classification of secondary data, that is published source, unpublished source. ಆಮೇಲೆ ಈ ಸೆಕೆಂಡ್ರಿ ಡಾಟಾ ನಾವು ಕಲೆಕ್ಟ್ ಮಾಡ್ಕೊಳಕ್ಕೆ ಹೋದಾಗ ಕೆಲವೊಂದು ಪಾಯಿಂಟನ್ನು ತಲೆ ಒಳಗಿಡಬೇಕು ಅಥವಾ ಪ್ರಿಕಾಷನರಿ ಮೆಜರ್ಸನ್ನು ತೊಗೋಬೇಕು. ಸೆಕೆಂಡ್ರಿ ಡಾಟಾ ಅಕ್ಯುರೇಟ್ ಇರ್ತಾವತ್ತೇಳಿ ನಾವು ತಲೆಯಾಗಿ ಹೋಗ್ಬಾರ್ದು. ಬೈ ಮಿಸ್ಟೇಕ್ ಕೆಲವೊಂದು ಮಿಸ್ಇನ್ಫಾರ್ಮೇಷನ್ ಆಗ್ಬೋದು. ಡಯಾಬಿಟಿಕ್ ಪೇಷಂಟ್ 8 ಇದ್ದದ್ದು ನಾವು ತಯಾರು ಮಾಡುವಾಗ ಅಥವಾ ಅವ್ರು ಪ್ರಿಂಟ್ ಹೊಡೆಯುವಾಗ 16 ಆಗಿರ್ಬೋದು. ಇಂಥ ಮಿಸ್ಟೇಕ್ ಆಗ್ತಿರ್ತಾವೆ. ಕೆಲವೊಂದು ಕನ್ಫರ್ಮೇಷನ್ ಅದು ಕರೆಕ್ಟ್ ಐತಿಲ್ಲ ಅನ್ನೋಂಥ ಕನ್ಫರ್ಮೇಷನ್ ಮಾಡ್ಕೊಂಡು ಡಾಟಾ ಕಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್. ಓಕೆ, ವಾಟ್ ಆರ್ ದ ಪ್ರಿಕಾಷನರಿ ಮೆಜರ್ಸ್ ವಿ ಹ್ಯಾವ್ ಟು ಟೇಕ್ while collecting secondary data? ಇಲ್ಲಿ ಒಂದು 7-8 ಪಾಯಿಂಟ್ ಅದಾವೆ ನೋಡ್ರಿ. ಡಾಟಾ ಕಲೆಕ್ಷನ್ ಆ್ಯಂಡ್ ಪ್ರೋಸೆಸ್. ಡಾಟಾ ಕಲೆಕ್ಷನ್ ಮಾಡುವಾಗ ಪ್ರೊಸೆಸಿಂಗ್ ಮಾಡುವಾಗ ಒಂದು ಜಾಗರೂಕತೆ ಬೇಕು. ಕಲೆಕ್ಷನ್ ಮಾಡುವಾಗ ಅದನ್ನು ಪ್ರೊಸೆಸಿಂಗ್ ಮಾಡುವಾಗ ನೆಗ್ಲಿಜೆನ್ಸ್ ಇರ್ಬೋದು. ನಾವು ಅಲ್ಲಿ ಕಲೆಕ್ಟ್ ಮಾಡೋದೊಂದು ಬೇರೆ, ಇಲ್ಲಿ ಟೈಪ್ ಮಾಡೋದೊಂದು ಬೇರೆ ಆಗ್ಬೋದು. ಕರೆಕ್ಟಾಗಿ ಅದು ಎಷ್ಟು ಪಾಯಿಂಟ್ ಅದ ಇಲ್ಲಿ ಅಷ್ಟು ಪಾಯಿಂಟ್ ಕರೆಕ್ಟ್ ಆಗ. ಎಕ್ಯುರೇಸಿ ಆಫ್ ದ ಡಾಟಾ, ಎಕ್ಯುರೇಟ್ ಐತಿಲ್ಲೋ ಅದನ್ನ ನೋಡ್ಕೋಬೇಕು. ನೆಕ್ಸ್ಟ್ ಅಡಿಕ್ವೇಸಿ ಆಫ್ ಡಾಟಾ, ನಮಗೆ ಬೇಕಾದಷ್ಟು ಐತಿಲ್ಲೋ, ಅರ್ಧನ ಇರ್ತೈತಿ ಉಳ್ಕಾದ ಅರ್ಧ ನಾವು ಪ್ಯಾಚ್ ವರ್ಕ್ ಮಾಡೋದು ಅದು ಮಾಡ್ಬೋದು. ಅಡಿಕ್ವೇಟ್ ಐತಿಲ್ಲೋ ನೋಡ್ಕೋಬೇಕು. ರಿಲಯಬಿಲಿಟಿ, ನಮ್ಮ ರಿಸರ್ಚ್ ಸ್ಟಡಿಗೆ ಹೊಂದುವಂಗೆ ಐತಿಲ್ಲೋ ಅದನ್ನು ನೋಡ್ಕೋಬೇಕು. ಎಡಿಟಿಂಗ್ ಫಾರ್ ಕಂಪ್ಲೀಟ್ನೆಸ್, ಎಡಿಟ್ ಮಾಡುವಾಗ ನಾವು ಮಿಸ್ಟೇಕ್ ಮಾಡ್ಬೋದು. ಕಂಪ್ಯೂಟರ್ ವರ್ಕ್ ಪರ್ಫೆಕ್ಟ್ ಬರ್ತಿತ್ತಿಲ್ಲೋ ಅಷ್ಟೇ ಮಾಡಬೇಕು. ಅದನ್ನು ಬಿಟ್ಟು ಪ್ಲಸ್ ಇದ್ದಲ್ಲಿ ಮೈನಸ್, ಮೈನಸ್ ಇದ್ದಲ್ಲಿ ಪ್ಲಸ್, ಇಂಥವು ಎರರ್ಸ್ ಆಗಬಾರ್ದು. ಎಡಿಟಿಂಗ್ ಫಾರ್ ಕನ್ಸಿಸ್ಟೆನ್ಸಿ, ಆ ಕಂಟೆಂಟ ಸೂಟೇಬಲ್ ಆಗ್ಬೋದು. ಡಯಾಬಿಟಿಕ್ ಪೇಷಂಟಿಗೆ ಹೋಗಿ ನಾವು ಹೈಪರ್ ಟೆನ್ಸಿವ್ ಡಾಟಾ ಎಂಟ್ರಿ ಮಾಡ್ಬೋದು. ಹೈಪರ್ ಟೆನ್ಸಿವ್ ಇನ್ಫಾರ್ಮೇಷನ್ ಹೋಗಿ ರೀನಲ್ ಫೇಲ್ಯೂರ್ಗೆ ಅಟ್ಯಾಚ್ ಮಾಡ್ಬೋದು. ಇಂಥದ್ದು ಮಾಡ್ಬೋದು. ನೆಕ್ಸ್ಟ್ ಅಕ್ಯುರೇಸಿ ಆ್ಯಂಡ್ ಹೋಮೋಜೆನಿಸಿಟಿ, ಮ್ಯಾಲಿನಿಂದ ಕೆಳಗೆ ನೋಡಿದ್ರೆ ಅದೊಂದು ಹೋಮೋಜೆನಿಸಿಟಿ ಅಥವಾ ಫ್ಲೋ ಇರಬೇಕು, ರೆಗ್ಯುಲರ್ ಫ್ಲೋ ಇರಬೇಕು. These are the precautionary measures we have to follow while collecting secondary data. Okay, till now we are studied about what do you mean by data collection, what are the objectives of data collection, what is the process of data collection, broad classification of data, primary data collection and secondary data collection. Primary data collection ದಾಗ ಮತ್ತು 5 ಥರ ಸಬ್ ಟೈಪ್ಸ್ ಕಲೆಕ್ಷನ್. ಸೆಕೆಂಡ್ರಿ ಡಾಟಾ ಕಲೆಕ್ಷನ್ ದಾಗ ಮತ್ತು 2 ಥರ ಸಬ್ ಟೈಪ್ಸ್ ಕಲೆಕ್ಟ್. ಮತ್ತು ಲಾಸ್ಟಕ್ಕೆ ಪ್ರಿಕಾಷನರಿ ಮೆಜರ್ ಟು ಚೂಸ್ ದ ಸೆಕೆಂಡ್ರಿ ಡಾಟಾ. By this we will be complete today class, and ಈ ಒಂದು